ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನೀತು ಅನ್ನದ ಮನೆ ಕನ್ನಡ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದಾಗೆ ಕಂಚಿಯಿಂದ ಏನೆಲ್ಲ ಸೀರೆ, ಯಾವ್ಯಾವ ಸೀರೆನ ತಂದಿದ್ದೀನಿ ಮತ್ತು ಯಾವ ರೇಂಜಲ್ಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಾನು ನಿಮಗೆ ಈ ಒಂದು ಟ್ರಿಕ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ರೀತಿ ನೀವು ಕೂಡ ಸೇವಿಂಗ್ಸ್ ಮಾಡಿದ್ದೆ ಆದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರತಿ ವರ್ಷಕ್ಕೂ ರೇಷ್ಮೆ ಸೀರೆನ ಒಂದೇ ಸರ್ತಿ ದುಡ್ಡನ್ನ ಇನ್ವೆಸ್ಟ್ ಮಾಡಿ ತಗೊಳ್ಳೋ ಕಷ್ಟ ನಿಮಗಿರಲ್ಲ. ಸೊ ಈ ರೀತಿ ನಾನು ಹೇಳಿರೋ ಸೇವಿಂಗ್ಸ್ನ ನೀವು ಕೂಡ ಮಾಡ್ಕೊಂಡು ಹೋಗಿ ಪ್ರತಿ ವರ್ಷ ನೀವು ಕೂಡ ರೇಷ್ಮೆ ಸೀರೆನ ಪರ್ಚೇಸ್ ಮಾಡ್ಬೋದು. ಸೊ ವಿಡಿಯೋನ ನೋಡೋಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ. ಹಾಗೆ ನನ್ನ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಟ್ರಿಕ್ನ ಹೇಳ್ಕೊಡ್ತೀನಿ. ಸೊ ನಾನು ಯಾವ ರೀತಿ ಸೇವಿಂಗ್ಸ್ನ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ ಪ್ರತಿ ಒಂದು ನಿಮಿಷ ದೇವ್ರ ಮನೇಲಿ ತೋರಿಸ್ತೀನಿ, ನಿಮ್ಗೆ ಆಗಲೇ ಗೊತ್ತಾಗುತ್ತೆ. ಬನ್ನಿ ಈಗ ನಾನು ದೇವ್ರ ಮನೇಲಿ ಇಟ್ಟಿದ್ದೀನಿ ನನ್ನ ಈ ಸೇವಿಂಗ್ ಟ್ರಿಕ್ನ. ಬನ್ನಿ ಅದೇನಂತ ನೋಡೋಣಂತೆ. ಸೊ ಇಲ್ಲಿ ನೀವು ಉಂಡಿ ನೋಡ್ತಾ ಇರ್ಬೋದು, ಮತ್ತೆ ನೀವು ನನ್ನ ಎಲ್ಲ ಲಾಗ್ಗಳಲ್ಲೂ ಕೂಡ ನೋಡಿರ್ತೀರ ಅನ್ಕೋತೀನಿ. ಸೊ ಈ ರೀತಿಯಾಗಿ ಉಂಡಿನ ನಾನು ದೇವ್ರ ಮನೆಯಲ್ಲಿ ಇಟ್ಟಿರ್ತೀನಿ ಯಾವಾಗಲೂ. ಸೊ ನಿಮಗೆ ಗೊತ್ತು, ಪ್ರತಿ ಶುಕ್ರವಾರ ನಾನು ವಾರಕ್ಕೆ ಒಂದು 500 ರೂಪಾಯಿ ಅಂತ ದೇವ್ರ ಮನೆಯಲ್ಲಿ ಇಡುವಂಥದ್ದು. ಅಂದರೆ ನಮ್ಮ ಯಜಮಾನ್ರ ಹತ್ರ ಇಸ್ಕೊಟ್ಟು 500 ರೂಪಾಯಿ ದೇವ್ರ ಹೆಸರಲ್ಲಿ ನಾನು ಯಾವಾಗೂ ವಾರ ಸೇವ್ ಮಾಡ್ತೀನಿ. ಅದು ಕೂಡ ಒಂದು ಮನಿ ಸೇವಿಂಗ್ ಟ್ರಿಕ್. ಅದನ್ನು ನಾನು ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಯಾರೆಲ್ಲ ನೋಡಿಲ್ಲ ಆ ವಿಡಿಯೋನ ನೋಡಿ. ಹಾಗೆಯೇ ಈ ಟ್ರಿಕ್ ಏನು ಮಾಡ್ತಾ ಇದ್ದೀನಿ ಅಂದರೆ, ಈ ಒಂದು ಉಂಡಿನ, ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಪ್ರತಿ ವರ್ಷ ನಾನು ಈ ರೀತಿ ಒಂದು ಉಂಡಿನ ಇಡ್ತೀನಿ. ಸೊ ಇದು ಆಲ್ರೆಡಿ ಉಂಡಿ ಖಾಲಿ ಮಾಡಿ ಮತ್ತೊಂದು ಉಂಡಿನ ಇಟ್ಟಿರೋದು ನೋಡ್ಬೋದು ನೀವು. ಕಾಯಿನ್ಸ್ ಕೂಡ ಹಾಕಿದ್ದೀನಿ, 5 ರೂಪಾಯಿ ಕಾಯಿನ್ ಆಗಿರ್ಬೋದು, ಹಾಗೆ ನೋಟು ಈ ರೀತಿ ಇಡ್ತೀನಿ. 500 ರೂಪಾಯಿ ನಾನು ಏನು ಇಡ್ತೀನಿ, ಪ್ರತಿ ಶುಕ್ರವಾರ ಇಸ್ಕೊತೀನಿ ಮನೆಯವ್ರ ಹತ್ರ. ಅದರಲ್ಲಿ ವಾರಕ್ಕೊಂದು 100 ರೂಪಾಯಿನ ನಾನು ಈ ಉಂಡಿಗೆ ಹಾಕುವಂತಹ ಪದ್ಧತಿ ಇಟ್ಕೊಂಡಿದ್ದೀನಿ. ಈ ರೀತಿ ಮಾಡ್ಕೊಂಡು ಬರ್ತೀನಿ ನಾನು. ವಾರಕ್ಕೆ ಒಂದು 100 ರೂಪಾಯಿ. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೇವಿಂಗ್ಸ್ ಅಂತ ಮಾಡಿ ಇಟ್ಕೊಂಡಿರುವಂತಹದ್ದು ಉಂಡಿ. ಇದು ನೀವು ನಮ್ಮ ಮನೇಲಿ ಯಾವಾಗಲೇ ಪೂಜೆ ಮಾಡಿದ್ರು ನಮ್ಮ ಮನೆ ದೇವ್ರ ಮನೆಯಲ್ಲಿ ಈ ರೀತಿ ಒಂದು ಉಂಡಿನ ನೋಡ್ಬೋದು. ಇನ್ನೊಂದು ಉಂಡಿ ಇದೆ, ಆ ಉಂಡಿ ಅಂದರೆ ಒಂದು ಬಾಕ್ಸ್ ಇಟ್ಕೊಂಡಿನಿ. ಆ ಬಾಕ್ಸಲ್ಲಿ ಕೂಡ ನಾನು ಕಾಯಿನ್ಸ್ ಅದು ಇದು ಹಾಕಿಡ್ತೀನಿ. ತುಂಬ ಹೆವಿ ಅಮೌಂಟ್ ಅಲ್ಲದೆ ಇದ್ರು ನನ್ನ ಹತ್ರ ಇದ್ದಷ್ಟು ಸ್ನೇಹಿತರೆ ಅದಕ್ಕೆ ನಾನು ಹಾಕ್ತಾ ಇರ್ತೀನಿ. ಒಂದೊಂದು ವಾರ 100 ರೂಪಾಯಿನ ಅದಕ್ಕೆ ಹಾಕೋಕ್ಕಾಗಲ್ಲ, ಒಂದೊಂದು ವಾರ 500 ರೂಪಾಯಿ ನಾವು ದೇವ್ರ ಮನೇಲಿ ಇಡೋಕ್ಕಾಗಲ್ಲ. ಎಲ್ಲ ಟೈಮಲ್ಲೂ ಎಲ್ಲರ ಹತ್ರ ದುಡ್ಡು ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದ್ದಾಗ ಅಂತೂ ನಾನು ತಪ್ಪದೆ ಉಂಡಿಗೆ ಹಾಕುವಂಥದ್ದು. ಇನ್ನು ಮಿಕ್ಕಿದ್ದನ್ನು ಸೇವಿಂಗ್ ಅಂತ ಎತ್ತಿರ್ತೀನಿ ಸ್ನೇಹಿತರೆ. ಈ ರೀತಿಯಾಗಿ ಸೇವಿಂಗ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಈ ರೀತಿ ಮಾಡೋದ್ರಿಂದ ಏನಿಲ್ಲ ಅಂದ್ರೂ ವಾರಕ್ಕೊಂದು 100 ರೂಪಾಯಿ ಹಾಕ್ತಾ ಇದ್ದೀವಿ ಅಂತಂದರೆ ವರ್ಷದಷ್ಟೊತ್ತಿಗೆ ಒಂದು 10,000 ಆದರೂ ನಿಮಗೆ ಕಲೆಕ್ಷನ್ ಆಗುತ್ತೆ. ಸೊ ತೊಂದರೆ ಇಲ್ದಿರಾ, ಏನು ಟೆನ್ಷನ್ ಇಲ್ದಿರಾ ಪ್ರತಿ ವರ್ಷ ನೀವು ಕೂಡ ಒಂದು ರೇಷ್ಮೆ ಸೀರೆಯನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ಕೋಬೋದು. ಸೊ ನನ್ನ ಟ್ರಿಕ್ ಇದಾಗಿದೆ. ಸೊ ಈ ವರ್ಷನೂ ಅಷ್ಟೇ. ಅಂದರೆ ನಾನು ಯಾವ ರೀತಿ ಮಾಡ್ತೀನಿ, ಈಗ ನಾನು ಆಷಾಢದಲ್ಲಿ ಉಂಡಿನ ಖಾಲಿ ಮಾಡಿಕೊಂಡು ತೊಗೊಂಡೋಗಿ ಸೀರೆ ತೊಗೊಂಡ್ಬರ್ತೀನಲ್ಲ, ಖಾಲಿ ಮಾಡಿ ದಿವಸದಿಂದನೇ ಇನ್ನೊಂದು ಉಂಡಿ ಇಟ್ಬಿಡ್ತೀನಿ. ಆವಾಗ್ಲಿಂದನೂ ನನ್ನ ಹತ್ರ ಉಳಿದಿರುವ ಚೇಂಜ್ ಆಗಿರ್ಬೋದು, ಅಥವಾ ಯಾವಾಗಾದ್ರೂ ಹಸ್ಬೆಂಡ್ ಕೊಟ್ಟಾಗ ಆಗಿರ್ಬೋದು, ಮಿಕ್ಕಿರೋದು ಅದನ್ನೆಲ್ಲ ಹಾಕ್ಬಿಡ್ತೀನಿ. ಇಷ್ಟೇ ಹಾಕ್ತೀನಿ ಅಂತ ಲೆಕ್ಕ ಇಲ್ಲ, ಒಟ್ಟು ಉಂಡಿಗೆ ಹಾಕ್ತೀನಿ. ಬರೀ ಸೀರೆಗಷ್ಟೇ ಅಲ್ಲ, ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಖರ್ಚು ಜಾಸ್ತಿ ಇರುತ್ತೆ ಅಲ್ವಾ, ಎಲ್ಲರಿಗೂ ಗೊತ್ತಿರುವಂಥದ್ದು. ಅದು ಹೆಣ್ಮಕ್ಳಿಗೆ ಹಬ್ಬ ಚೆನ್ನಾಗಿ ಮಾಡಬೇಕು ವರಮಹಾಲಕ್ಷ್ಮಿ ಅನ್ನೋದು ಆಸೆ ಇದ್ದೇ ಇರುತ್ತೆ. ಪ್ರತಿ ವರ್ಷ ಏನಾದರೂ ಹೊಸದು ತರಬೇಕು, ಏನಾದರೂ ಒಂದು ಇನ್ಕ್ಲೂಡ್ ಮಾಡ್ಕೋಬೇಕು ನಮ್ಮ ಮನೆಗೆ ಅನ್ನೋದು ಆಸೆ ಇರುತ್ತೆ. ಸೊ ಆ ರೀತಿಯಾಗಿ ನಾನು ಈ ಉಂಡಿಯಲ್ಲಿ ಇರುವಂತಹ ದುಡ್ಡನ್ನೇ ಬಳಸ್ಕೋತೀನಿ. ಅಂದ್ರೆ ಸಣ್ಣ ಸಣ್ಣ ಲೈಕ್ ಪೂಜಾ ಸಾಮಾನು ಏನಿರ್ಬೋದು, ವರಮಹಾಲಕ್ಷ್ಮಿ ಡೆಕೋರೇಷನ್ ಇರ್ಬೋದು. ಸೊ ನೀವು ನೋಡಿ, ಸೇವಿಂಗ್ ಮಾಡಿದ್ದ ದುಡ್ಡಲ್ಲಿ ಇದನ್ನೆಲ್ಲ, ಈ ರೀತಿ ಹಾರಗಳಿರ್ಬೋದು, ಇದನ್ನೆಲ್ಲ ನಾನು ತಗೋತೀನಿ. ಮತ್ತೆ 2 ಆನೆ ಕೂಡ ನಾನು ಜರ್ಮನ್ ಸಿಲ್ವರ್ ಅಲ್ಲಿ ತಗೊಂಡೆ, ಅದು ಕೂಡ ಸೇವಿಂಗ್ಸ್ ಇಂದಾನೆ ತಗೊಂಡಿದ್ದು. ಹಾಗೆ ಒಂದು ಸೀರೆ ಕೂಡ, ಅಷ್ಟು ನಾನು ಲಾಸ್ಟ್ ಇಯರ್ ಸೇವ್ ಮಾಡಿದ್ದೆ. ಈ ಸರ್ತಿ ಸೇವ್ ಮಾಡಿದ ದುಡ್ಡಲ್ಲೂ ಅಷ್ಟೇ ಈ ಸರ್ತಿ ಸ್ಯಾರೀಸ್ನ ಮಾತ್ರ ತಗೊಂಡಿದ್ದೀನಿ. ಯಾಕಂದ್ರೆ ನನಗೆ ಈ ವರ್ಷ ಏನು ಡೆಕೋರೇಷನ್ ಐಟಮ್ಸ್ ಬೇಕಿರಲಿಲ್ಲ, ಎಲ್ಲ ಲಾಸ್ಟ್ ಇಯರ್ ತಗೊಂಡಿದ್ದು ಚೆನ್ನಾಗಿದೆ. ಸೊ ಅದಕ್ಕೆ ನಾನು ಈ ವರ್ಷ ಏನು ಡೆಕೋರೇಟಿವ್ ಐಟಮ್ ತಗೊಳ್ಳಲ್ಲ. ಸೊ ಅದಕ್ಕೆ ಇದರಲ್ಲಿ ಉಂಡಿಲ್ ಹಾಕಿದ್ದಂತಹ ಹಣದಿಂದ ನಾನು ಸ್ಯಾರೀಸ್ನ ಪರ್ಚೇಸ್ ಮಾಡಿದ್ದೀನಿ. ಬನ್ನಿ, ಆಗಿದ್ರೆ ಗೊತ್ತಾಯ್ತಲ್ವಾ ಟ್ರಿಕ್, ನಾನು ಯಾವ ಟ್ರಿಕ್ನ ಯೂಸ್ ಮಾಡಿ ಸ್ಯಾರೀಸ್ನ ಪರ್ಚೇಸ್ ಮಾಡೋದು ವರ್ಷಕ್ಕೊಂದ್ಸತಿ ಅಂತ. ಖಂಡಿತವಾಗ್ಲೂ ಒಂದೇ ಸರ್ತಿ ನಾವು ದುಡ್ಡು ಹಾಕಿ ಸೀರೆ ತಗೋಬೇಕು, ರೇಷ್ಮೆ ಸೀರೆ ಅಂದರೆ ಕಷ್ಟನೇ. ಅದು ನಮ್ಮಂತ ಮಿಡ್ಲ್ ಕ್ಲಾಸ್ ಜನಕ್ಕಂತೂ ತುಂಬಾನೇ ಕಷ್ಟ ಇರುತ್ತೆ. ಅದೇ ಟೈಮಿಗೆ ಏನೇನೋ ಪರಿಸ್ಥಿತಿಗಳಿರುತ್ತೆ. ಸೊ ಹಾಗೆ ಅದೇ ಇದು ದೇವ್ರ ದುಡ್ಡು, ದೇವ್ರಿಗೋಸ್ಕರ ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಹಾಕಿದೀವಿ ಅಂದಮೇಲೆ ಅದನ್ನ ನಾವು ಯಾವುದೇ ಖರ್ಚು ಮಾಡಲ್ಲ. ಹಬ್ಬಕ್ಕೆ ಅಂತ ಇಟ್ಟಿರೋದು ಅಂತ ಹಬ್ಬಕ್ಕೆ ಬಳಸ್ಕೋತೀವಿ. ಸೊ ಈ ರೀತಿಯಾಗಿ ನೀವು ಕೂಡ ಫಾಲೋ ಮಾಡಿ, ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗುತ್ತೆ. ಬನ್ನಿ, ಆಗಿದ್ರೆ ನನ್ನ ಸ್ಯಾರಿ ಯಾವ್ದು ತಗೊಂಡಿದ್ದೀನಿ, ಎಷ್ಟಾಯ್ತು, ಮತ್ತೆ ಕಲರ್ ಏನಿದೆ, ನಿಮ್ಗೆ ಇಷ್ಟ ಆಯ್ತಾ, ನನಗೆ ಯಾವ್ದು ಇಷ್ಟ ಆಯ್ತು, ಎಲ್ಲದನ್ನು ವಿಡಿಯೋದಲ್ಲಿ ನೋಡೋಣ.
ಈಗ ಮೊದಲನೇ ಸೀರೆ ನಾನು ತೋರಿಸ್ತೀನಿ. ಇದು ಮೊದಲು ನಾನು ದೇವರಿಗೆ ತಂದಿರುವಂತಹ ಸೀರೆನೇ ತೋರಿಸ್ತೀನಿ. ಯಾಕೆಂದರೆ ನಾನು ಕಂಚಿಗೆ ಹೋಗೋದು ಲಕ್ಷ್ಮಿಗೆ ಸ್ಯಾರಿ ತರಬೇಕು ಅಂತಲೇ ಹೋಗೋದು, ಅಮ್ಮನ ಹೆಸರಲ್ಲಿ ಹೋಗೋದು. ಸೊ ಅದಕ್ಕೆಲ್ಲ ಅಮ್ಮ ಅವಕಾಶನೂ ಮಾಡಿಕೊಡ್ತಾಳೆ, ಸೇವಿಂಗ್ಸ್ ಮಾಡೋ ರೀತಿ ಮಾಡಿರ್ತಾಳಲ್ವ. ಅದಕ್ಕೋಸ್ಕರ ಮೊದಲಿಗೆ ನಾನು ಅಮ್ಮನ ಸೀರೆನೇ ನೋಡಿಸ್ತೀನಿ. ಸೊ ಇದು ಅಮ್ಮಂದೇ ಆದ್ರೂ ನೆಕ್ಸ್ಟ್ ಉಟ್ಕೊಳ್ಳೋದು ನಾವೇ ಅಲ್ವಾ. ಅದಕ್ಕೆ ನಾನು ಯಾವ ರೀತಿ ಪ್ಲ್ಯಾನ್ ಮಾಡ್ಕೋತೀನಿ ಅಂದರೆ, ನನ್ನ ಹತ್ರ ಇಲ್ಲದೆ ಇರೋ ಕಲರ್ನ ಚೂಸ್ ಮಾಡಿ ತೊಗೊಬರೋಂತಹದ್ದು. ಮತ್ತು ನನಗೆ ಸ್ವಲ್ಪ ಡಾರ್ಕ್ ಕಲರ್ಸ್ ಇಷ್ಟ ಆಗುತ್ತೆ, ಕಾಂಟ್ರಾಸ್ಟ್ ಬಾರ್ಡ್ರ್ ಇರಬೇಕು, ಹಾಗೆಯೇ ಡಾರ್ಕ್ ಕಲರ್ಸ್ ಇರೋ ಸ್ಯಾರೀಸ್ ಅಂದರೆ ನಂಗೆ ತುಂಬ ಇಷ್ಟ. ನೋಡ್ತಿರ್ಬೋದು ಸ್ನೇಹಿತರೆ ಹೇಗಿದೆ ಜರಿ ಅಂತ. ಬಟ್ ನೀವು ಇಲ್ಲೆಲ್ಲ ತೊಗೊಂಡ್ರೆ ಈ ರೀತಿ ಜರಿ ಸಿಗೋದೇ ಇಲ್ಲ. ಇದು ಕಾಂಚೀಪುರಂ ವಿಶೇಷತೆ ಅಂತಲೇ ಹೇಳ್ಬೋದು. ಜರಿ ತುಂಬ ರಿಚ್ ಆಗಿರುತ್ತೆ. ಸೊ ಹಾಗೆಯೇ ಸ್ಯಾರಿ ಕಲರ್ ಕೂಡ ನೋಡ್ತಿರ್ಬೋದು, ಬಟ್ ಕ್ಯಾಮ್ರಾದಲ್ಲೇ ಬೇರೆ ಥರ ಕಾಣಿಸ್ತಿದೆ. ಇದು ನೆವಿ ಬ್ಲೂ ಅಂತ ಏನಂತೀವಿ, ಡಾರ್ಕ್ ನೆವಿ ಬ್ಲೂ ಬಾರ್ಡರ್. ಹಾಗೆಯೇ ಇದು ಪೀಕಾಕ್ ಕಲರು, ಬ್ಲೂ ಮತ್ತು ಗ್ರೀನ್ ಮಿಕ್ಸ್ ಆಗಿ ಬರುತ್ತಲ್ಲ, ಬಟ್ ಇದು ರಾಮ ಗ್ರೀನ್ ಅಲ್ಲ, ಬ್ಲೂ ಗ್ರೀನ್ ಮಿಕ್ಸ್. ಈ ಕಾಂಬಿನೇಷನಲ್ಲಿ ನನ್ನ ಹತ್ರ ಯಾವುದೇ ರೀತಿ ಸ್ಯಾರಿ ಇರಲಿಲ್ಲ. ಸೊ ಇದರ ಮೈ ಮೇಲೆ ಹಾಕ್ಕೊಳ್ಳಲ್ಲ ಸ್ನೇಹಿತರೆ. ಇದು ಅಮ್ಮನಿಗೆ ಅಂತ ತಂದಿರೋದು, ಅದಕ್ಕೋಸ್ಕರ ಇದೇ ಫಸ್ಟ್ ಟೈಮ್ ನಾನು ಬಿಚ್ತಾ ಇರೋದು. ಸೊ ಅವರಲ್ಲಿ ನಮಗೆ ತೋರಿಸಿದ್ರು, ನಂತರ ನಾನು ಏನು ಅದನ್ನು ಓಪನ್ ಮಾಡೋಕ್ಕೆ ಹೋಗಲಿಲ್ಲ. ನೋಡ್ತಿರ್ಬೋದು ನೀವು ಈ ರೀತಿಯಾಗಿದೆ ಜರಿ. ಸೊ ನನಗೆ ಮೊದಲು ಇಷ್ಟ ಆಗಿದೆ ಕಲರ್ ಕಾಂಬಿನೇಷನ್, ಹಾಗೆಯೇ ಈ ಜರಿ ಒಳ್ಳೆ ಗೋಲ್ಡ್ ನೋಡ್ದಂಗೆ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಜರಿ. ಇನ್ನು ಸೆರಗು ಬಂದು ನನಗೆ ನೋಡಿಸ್ತೀನಿ. ಸೊ ಇದು ಬಾಟಲ್ ಬ್ಲೂ ಏನಿದೆ ಇದು ಬ್ಲೌಸು. ಸೊ ನಾನು ಯಾವುದೇ ಸಿಲ್ಕ್ ಸ್ಯಾರಿ ತೊಗೊಂಡ್ರು ಅದರಲ್ಲಿ ನನಗೆ ಪಿಂಕ್ ಬ್ಲೌಸ್ ಬಂದುಬಿಡ್ತಿತ್ತು. ಸೊ ಅದನ್ನು ನೋಡಿ ಬೇಜಾರಾಗ್ಬಿಟ್ಟಿದೆ. ಎಲ್ಲ ವರ್ಕು ಬ್ಲೌಸು ಕೂಡ ಪಿಂಕಿಶಲ್ಲೇ ಇದೆ ನನ್ನ ಹತ್ರ. ಸೊ ಅದಕ್ಕೆ ಈ ಸರ್ತಿ ಒಂದು ಒಳ್ಳೆ ಕಾಂಬಿನೇಷನ್ ಸ್ಯಾರಿನ ತೊಗೊಂಡಿದ್ದೀನಿ. ಅಂದರೆ ನನ್ನ ಹತ್ರ ಇಲ್ಲದೆ ಇರೋ ಕಲರ್ನ ನಾನು ತೊಗೊಂಡಿದ್ದೀನಿ ಅಂತ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಹಾಗೆ ಹೇಗಿದೆ ಈ ಸ್ಯಾರಿ ನೋಡಿ. ಮತ್ತು ಈ ಕಲರು ದೇವರಿಗೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಉಡ್ಸಿದ್ರೆ. ನಂತರ ನನಗೂ ಕೂಡ ಈ ಕಲರು ಸೂಟ್ ಆಗುತ್ತೆ ಅಂತ ತೊಗೊಂಡಿದ್ದೀವಿ. ಸೊ ಮನೆಯವರೆಲ್ಲ ಇಷ್ಟಪಟ್ಟು ನನ್ನ ಮಕ್ಕಳು, ಹಸ್ಬೆಂಡು, ಅಮ್ಮ, ಚಿಕ್ಕಮ್ಮ ಬಂದಿದ್ರು ಕೂಡ ಎಲ್ಲರೂ ಸೇರಿ ಈ ಸ್ಯಾರಿನ ಸೆಲೆಕ್ಟ್ ಮಾಡಿದ್ವಿ. ಹಾಗೆಯೇ ಈ ಸ್ಯಾರಿಗೆ ಎಷ್ಟು ಬೇಡಿಕೆ ಇತ್ತು ಅಲ್ಲಿ ಅಂತಂದರೆ, ಎಲ್ಲ ಸ್ಯಾರಿ ಬಿಟ್ಟು ಬಂದು ಈ ಸ್ಯಾರಿನೇ ಕೊಡಿ ಅಂತ ಕೇಳ್ತಿದ್ರು. ಆಲ್ರೆಡಿ ನಾವು ಸೆಲೆಕ್ಟ್ ಮಾಡಿ ಇಟ್ಟಿದ್ವಿ. 4-5 ಜನ ಕೇಳಿದರು ಸ್ನೇಹಿತರೆ, ಇದೇ ಸ್ಯಾರಿ ಬೇಕು ಅಂತ, ಇನ್ನೊಂದು ಪೀಸ್ ಇದೆಯಾ ಅಂತ. ಬಟ್ ಕಾಂಚೀಪುರಮಲ್ಲಿ ಅವರು ಇಲ್ಲ, ಸಿಂಗಲ್ ಪೀಸ್ ಅಷ್ಟೇ, ಈ ಒಂದು ಪ್ಯಾಟ್ರನ್ಸಲ್ಲಿ ಒಂದೊಂದು ಪ್ಯಾಟ್ರನ್ನು ನಾವು ಸಿಂಗಲ್ಲೇ ಮಾಡೋದು ಅಂತ ಹೇಳಿದರು. ಸೊ ಅದಕ್ಕೆ ಇದು ನಾನೇ ತಗೊಂಡೆ. ಸೊ ನೋಡ್ತಿರ್ಬೋದು ಪ್ರೈಸ್ ಬಂತು 9,980 ರೂಪೀಸ್ ಇದೆ. ಸೊ ಡಿಸ್ಕೌಂಟ್ ಅದು ಇದು ಹೋಗಿ 9,000ಗೆ ನಮಗೆ ಈ ಸ್ಯಾರಿ ಬಂದಿದ್ದಂತಹದ್ದು. ಇನ್ನು ನಾನು ಉಂಡಿಯಲ್ಲಿ ಎಷ್ಟೆಲ್ಲ ಸೇವಿಂಗ್ಸ್ ಮಾಡಿದ್ದೆ ಅಂತಂದರೆ 12,000ದಷ್ಟು, ಅಂದರೆ 10,000-12,000ದಷ್ಟು ನಾನು ಸೇವಿಂಗ್ಸ್ನ ಮಾಡಿದ್ದೆ. ಅದೇ ಹೇಳಿದ್ನಲ್ಲ, ನನ್ನ ಹತ್ರ ಇದ್ದಾಗೆಲ್ಲ ದುಡ್ಡನ್ನು, ಅಂದರೆ ಕೊನೆ ಇನ್ನೇನು ಹಬ್ಬ ಹತ್ರ ಬರ್ತಿದೆ ಆಷಾಢ ಅಂದಾಗ ಆದಷ್ಟು ಸ್ವಲ್ಪ ಜಾಸ್ತಿ ಅಮೌಂಟ್ನ ಹಾಕೋಕ್ಕೆ ಇಷ್ಟಪಡ್ತೀನಿ. ಸೊ ಆ ರೀತಿ ಹಾಕ್ಕೊಂಡು ನಾನು ಸೇವಿಂಗ್ಸ್ ಮಾಡಿರುವಂತಹದ್ದು. ನಿಮ್ಗೆ ಗೊತ್ತಾಯ್ತಲ್ವ, ಈ ಸ್ಯಾರಿನ ನಾನು ಸೇವಿಂಗ್ಸ್ ಅಂದರೆ ಇಡೀ ವರ್ಷ ಸೇವ್ ಮಾಡಿರುವಂತಹ ದುಡ್ಡಲ್ಲಿ ತೊಗೊಂಡಿರೋದು. ಇದಕ್ಕೆ ಯಾವುದೇ ರೀತಿ ಒಂದೇ ಸರ್ತಿಗೆ ದುಡ್ಡನ್ನ ಹಾಕಿ ನಾನು ತೊಗೊಂಡಿದ್ದಲ್ಲ. 1 ವರ್ಷದ ಸೇವಿಂಗ್ಸ್ನ ಫಲ ಇದು. ಲಕ್ಷ್ಮಿ ಹೆಸರಲ್ಲಿ ಸೇವ್ ಮಾಡಿದ್ದಂತಹ ದುಡ್ಡಲ್ಲಿ ತೊಗೊಂಡಿರುವಂತಹ ಒಂದು ನಮಗೆ ಇದು ಒಂದು ಹೈ ಪ್ರೈಸ್ ಸ್ಯಾರಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಲಕ್ಷ್ಮಿಗೆ ಚೆನ್ನಾಗಿರುತ್ತೆ ಅಂತ ತಿಳ್ಕೊತೀನಿ. ಮತ್ತು ಈ ಕಲರ್ ಹೇಗಿದೆ ಕಾಂಬಿನೇಷನು ಅನ್ನೋದನ್ನು ಸ್ವಲ್ಪ ಚೇಂಜಸ್ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಈ ಸ್ಯಾರಿ ಅಂತ ಹೇಳೋದನ್ನು ಕಾಮೆಂಟಲ್ಲಿ ಮರಿಬೇಡಿ ಪ್ಲೀಸ್. ಸೊ ನನಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಬಟ್ ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ಕಲರು. ಸೊ ನನ್ನ ಹತ್ರ ಯಾವುದೇ ಆರ್ಡಿನರಿ ಸೀರೆ ಕೂಡ ಈ ಕಲರ್ ಕಾಂಬಿನೇಷನ್ ಇರಲಿಲ್ಲ. ಸೊ ಅದಕ್ಕೆ ನಾನು ಇಷ್ಟಪಟ್ಟಂತಹ ಕಲರ್ ಕಾಂಬಿನೇಷನ್ ಸ್ಯಾರಿ ಸಿಕ್ಕಿದೆ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಹೇಳೋದನ್ನು ಮರಿಬೇಡಿ. ಈಗ ಇದು ಮೊದಲನೇ ಸ್ಯಾರಿ ಮತ್ತು ಹೈ ಪ್ರೈಸ್ ಸ್ಯಾರಿ ನಮ್ಮ ಲೆವೆಲ್ಗೆ ಅಂತ ನಾನು ಹೇಳ್ತೀನಿ. ಇದನ್ನು ತೊಗೊಂಡ್ವಿ. ಸೊ ನೆಕ್ಸ್ಟ್ ಸ್ಯಾರಿ ಬಂದು, ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ. ಬಟ್ ಈ ರೇಂಜಲ್ಲಿ ಇಂಥ ಸ್ಯಾರಿನ ನಿಮಗೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಆಗಿರ್ಬೋದು, ನಿಮ್ಮ ಊರುಗಳು ಯಾವುದೇ ಊರುಗಳಲ್ಲಾಗಿರ್ಬೋದು ಸಿಗೋದಿಲ್ಲ. ಸೊ ನೀವು ಇದರ ಪ್ರೈಸ್ನ ಗೆಸ್ ಮಾಡಿ ಎಷ್ಟಿರ್ಬೋದು. ಸೊ ನನಗೆ ಗೆಸ್ ಮಾಡು ಅಂತ ಹೇಳಿದ್ರು ಈ ಬಾರ್ಡರು, ಈ ಪಲ್ಲು ಎಲ್ಲ ನೋಡಿ
ಗೆಸ್ ಮಾಡೋ ಅಂದರೂ ಮ್ಯಾಕ್ಸಿಮಮ್ ನಾನು ಒಂದು ಹೇಳ್ತೀನಿ, ಒಂದು 3,000 to 4,000 ಅಂತಾನೆ ಗೆಸ್ ಮಾಡ್ತೀನಿ. ನಿಮ್ಮ ಗೆಸ್ ಏನಿತ್ತು ಅನ್ನೋದನ್ನು ಕೂಡ ನೀವು ಕಾಮೆಂಟ್ ಮಾಡಿ ತಿಳಿಸ್ಬೋದು. ಸೊ ನೋಡ್ತಿರ್ಬೋದು, ಇದು ಆನಂದ ಕಲರು ಅಂತ ಏನಂತೀವಿ. ಇದು ಬ್ಲೂ ಅಂದರೆ ನೀಲಿ ಅಲ್ಲ ಸ್ನೇಹಿತರೆ, ಸ್ಕೈ ಬ್ಲೂ ಅಲ್ಲಿ ಒಂಥರ ಆನಂದ ಕಲರ್ ಅಂತೀವಲ್ಲ ಆ ಕಲರ್ ಇದೆ. ಅದಕ್ಕೆ ಪರ್ಪಲ್ ಕಲರ್ ಬಾರ್ಡರ್ ಇದೆ. ಸೊ ಸ್ಯಾರಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಟ್ ವಿಡಿಯೋದಲ್ಲಿ ಅಷ್ಟು ಕ್ಲಾರಿಟಿ ಕಲರ್ ಕಾಣಿಸ್ತಿಲ್ಲ ನಿಮಗೆ. ಸೊ ಸ್ಯಾರಿ ಅಂತೂ ತುಂಬಾ ಗ್ರ್ಯಾಂಡಾಗಿದೆ ಸ್ನೇಹಿತರೆ. ಈ ಪ್ರೈಸ್ ಬಂದು ನಾನೇ ತೋರಿಸ್ತೀನಿ ನಿಮಗೆ. ಇದರ ಪ್ರೈಸ್ ನೀವೇ ಶಾಕ್ ಆಗ್ತೀರಾ. ಸೊ ಅದಕ್ಕೆ ಸ್ವಲ್ಪ ದುಡ್ಡು ಖರ್ಚಾದರೂ ಟ್ರಾವೆಲಿಂಗ್ಗೆ ಅಂದರೆ ನೀವು ಬರೀ ಸ್ಯಾರಿ ತೊಗೊಳಕ್ಕೆ ಅಂತ ಹೋಗೋದಲ್ಲದೆ ಇದ್ರೂ ದೇವಸ್ಥಾನ ಕೂಡ ನೋಡ್ಕೊಂಡು ಬಂದಂಗೆ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ನೀವು ಸ್ಯಾರಿ ತೊಗೊಳಕ್ಕೆ ಹೋಗ್ಬೋದು ಕಂಚಿಗೆ. ಹಾರ್ಡ್ಲಿ 3 to 4 hours ಜರ್ನಿ ಇರುತ್ತೆ ಬ್ಯಾಂಗ್ಳೂರಿಂದ. ಆದರೆ ಸೊ ಖರ್ಚು ಎಲ್ಲ ಸೇರಿ ನಿಮಗೆ ಒಂದು 2,000 to 3,000 ಖರ್ಚು ಬರುತ್ತೆ. ನೀವು ಒಬ್ಬರೇ ಅಲ್ದಿರ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ನ ಕರ್ಕೊಂಡು ಹೋಗಿ ಒಟ್ಟಿಗೆ ನೀವು ಸ್ಯಾರೀಸ್ನ ಪರ್ಚೇಸ್ ಮಾಡ್ಕೊ ಬರ್ಬೋದು. ಹಾಗೆಯೇ ಕಾಮಾಕ್ಷಿ ಅಮ್ಮನ ದರ್ಶನ ಕೂಡ ಮಾಡ್ಕೋಬೋದು. ತುಂಬಾ ಶಕ್ತಿ ದೇವತೆ. ಸೊ ಪ್ರೈಸ್ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ. ಇದು 1,900 rupees ಸ್ನೇಹಿತರೆ. ಹೇಗಿದೆ ಸ್ಯಾರಿ ಅಂತ ನೋಡಿ, ತುಂಬಾ ರಿಚ್ ಆಗಿದೆ. ನನಗೆ ಹೇಳಬೇಕಂದ್ರೆ ಆ ಸಿಲ್ಕ್ ಸ್ಯಾರಿಗಿಂತ ಇದ್ರ ಮೇಲೆ ಆಸೆ ಜಾಸ್ತಿ ಆಗಿಬಿಟ್ಟಿದೆ. ಈಗ ಯಾವಾಗ ಉಟ್ಕೋತೀನೋ ಅಂತ ಅನ್ಕೋತಾ ಇದ್ದೀನಿ. ಇದನ್ನು ನಾನು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಉಟ್ಕೋತೀನಿ. ನೀವು ಕೂಡ ನೋಡೋರಂತೆ ಹೇಗಿದೆ ಅಂತ, ಆಮೇಲೆ ನೀವು ತಿಳಿಸಿರುತ್ತೆ ನನಗೆ. ಸೊ ಈಗ ಅಷ್ಟೊಂದು ಕ್ಲಾರಿಟಿಯಾಗಿ ಕಾಣ್ತಲ್ಲ ಅನ್ಕೋತೀನಿ. ಇದು 1,900 rupees ಸ್ಯಾರಿ. ಇದನ್ನು ನನ್ನ ಎಕ್ಸ್ಟ್ರಾ ಸೇವಿಂಗ್ಸ್ ಅಮೌಂಟಿಂದ ನಾನು ತೊಗೊಂಡಿರುವಂತಹ ಸ್ಯಾರಿ. ನನಗಿದು ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಈ ಕಲರ್ ಕೂಡ ನನ್ನ ಹತ್ರ ಇರಲಿಲ್ಲ. ಸ್ಕೈ ಬ್ಲೂ ಅಂದರೆ ಆನಂದ ಕಲರು ಮತ್ತು ಪರ್ಪಲ್ ಕಾಂಬಿನೇಷನ್ ಬಾರ್ಡರು. ಸೊ ಪರ್ಪಲ್ ಬ್ಲೌಸ್. ಮೊದಲನೇ ಸೀರೆ ತುಂಬ ಗ್ರ್ಯಾಂಡ್ ಆಗಿರೋ ಸೀರೆ, ಅದು ದೇವರಿಗೆ ಅಂತ ತೊಗೊಂಡಿದ್ದು. 2ನೇ ಸೀರೆ ನಾನು ನನ್ನ ಸೇವಿಂಗ್ಸಲ್ಲಿ ತೊಗೊಂಡಿದ್ದು. ಇನ್ನು ಅಮ್ಮ ಒಂದು ಸ್ಯಾರಿನ ಕೊಡಿಸಿದ್ದಾರೆ ನನಗೆ. ಪ್ರತಿ ಸರ್ತಿ ಎಲ್ಲೇ ಹೋದ್ರು ಅಮ್ಮಂದ್ರು ಬಿಡಲ್ವಲ್ಲ, ನನಗೊಂದು ನನ್ನ ತಂಗಿಗೊಂದು ಅಂತ ಕೊಡಿಸಿದ್ರು. ಸೊ ನೋಡ್ತಿರ್ಬೋದು ಸ್ಯಾರಿ ಬಾಟಲ್ ಗ್ರೀನು ವಿತ್ ಪಿಂಕ್ ಬಾರ್ಡ್ರು. ಸ್ನೇಹಿತರೆ ಇದರ ಪ್ರೈಸ್ನ ನೀವು ಗೆಸ್ ಮಾಡಿ. 100% ನೀವು ಗೆಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ಗೆಸ್ ಪ್ರಕಾರ ನಾನು ನೋಡಿದ ತಕ್ಷಣ ಅಂದ್ಕೊಂಡಿದ್ದು 1,500 ಇರಬಹುದು ಅಂತ. ಬಟ್ ಇದರ ಪ್ರೈಸ್ ಬಂದು ನೋಡ್ತಿರ್ಬೋದು 650 rupees. ಉಲ್ಟಾ ಕಾಣ್ತಾ ಇದೆ ಫ್ರಂಟ್ ಕ್ಯಾಮ್ರಾ. 650 rupeesಗೆ ಯಾರು ಕೊಡ್ತಾರೆ ಸ್ನೇಹಿತರೆ ಇಂಥ ಸ್ಯಾರಿನ ಅಲ್ವಾ? ಇದೇ ಥರ ಸ್ಯಾರಿ ಲಾಸ್ಟ್ ಟೈಮ್ ಚಿಕ್ಕಮ್ಮ ನನಗೆ ಒಂದು ಕೊಡಿಸಿದ್ರು. ಅಂದರೆ ಶಾಪಲ್ಲೇ ತೊಗೊಂಡು ಕೊಟ್ಟಿದ್ದು ಸೇಮು. ಬಟ್ ಕಲರ್ ಮಾತ್ರ ಪರ್ಪಲ್ ಕಲರು, ಅಂದರೆ ಸ್ವಲ್ಪ ಚೆಕ್ಸ್ ಶೇಪಲ್ಲಿದೆ. ಇದೇ ಮೆಟೀರಿಯಲ್ಲು. ಸೊ 1,000 rupees 1,200 ಸಮಥಿಂಗ್ ಅಂತ ತೊಗೊಂಡಿದ್ರು. ಇದು ನೋಡಿದ್ರೆ 650 ರೂಪಾಯಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾರೆಲ್ಲ ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಒಂದ್ಸತಿ ಇನ್ವೆಸ್ಟ್ ಮಾಡಿ ನೀವು ಕಾಂಚೀಪುರಂಗೆ ಹೋಗಿ ಈ ರೀತಿ ಸಿಂಪಲ್ ಸ್ಯಾರೀಸ್ನ ಕೂಡ ತಂದು ನೀವು ಸೇಲ್ ಮಾಡ್ಕೋಬೋದು. ತುಂಬಾ ಲಾಭ ಇದೆ. ಸೊ ಇದು ಒಂದು ಸ್ಯಾರಿ, ಇದು ಅಮ್ಮ ಕೊಡಿಸಿದ್ದು ನನಗೆ. ನೆಕ್ಸ್ಟು ಇನ್ನೆರಡು ಸ್ಯಾರಿನ ನಾನು ತೊಗೊಂಡೆ. ಇದು ಸಿಂಪಲ್ ಆಗಿರೋ ಸ್ಯಾರಿ. ಇದು ಹೇಳಿದ್ನಲ್ಲ ನಾನು ಒಂದು 5,000 ಅಷ್ಟು ಸೇವಿಂಗ್ಸ್ನ ಮಾಡಿಟ್ಕೊಂಡಿದ್ದೆ, ಎಕ್ಸ್ಟ್ರಾ ಸೇವಿಂಗ್ಸ್ ಅಂತ. ಸೊ ಅದರಲ್ಲಿ ನಾನು ತೊಗೊಂಡಿದ್ದಂತಹದ್ದು. ಇನ್ನು ಈ ವರ್ಷದಲ್ಲಿ ನಾನು ಯಾವುದೇ ರೀತಿ ಸ್ಯಾರೀಸ್ನ ತೊಗೊಂಡಿರಲಿಲ್ಲ. ಇದೇ ಒಂದು ಲಾಸ್ಟ್ ಇಯರ್ ತೊಗೊಂಡಿದ್ದ ಸ್ಯಾರೀಸ್ ಬಿಟ್ಟರೆ ಇವಾಗಲೇ ನಾನು ನೆಕ್ಸ್ಟು ಸ್ಯಾರೀಸ್ ತೊಗೊಂಡಿದ್ದು. ಸೊ ಅದ್ರ ದುಡ್ಡೆಲ್ಲ ಹಾಗೆ ಸೇವಿಂಗ್ಸ್ ಅಂತ ಇಟ್ಕೊಂಡಿದ್ದೆ. ಸೊ ನೋಡ್ತಿರ್ಬೋದು. ಸೊ ಬ್ಲ್ಯಾಕ್ ಸ್ಯಾರಿ, ಇದು ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಸ್ಯಾರಿ ಅನ್ಬೋದು. ಇದು ಕೂಡ ಅಷ್ಟೇ 450 rupees ಫ್ರೆಂಡ್ಸ್. ಇದು ಯಾರು ನಂಬಕ್ಕೆ ಸಾಧ್ಯನಾ? ನೀವು ಶಾಪ್ಗೆ ಹೋದರೆ 100% ನಿಮಗೆ 1,000 rupeesಗೆ ಕಮ್ಮಿ ಅಂತೂ ಸಿಗಲ್ಲ. ತುಂಬಾ ವರ್ತ್ ಬೈಯಿಂಗ್ ಅಂತ ಅನಿಸುತ್ತೆ ನನಗೆ. ಕಾಂಚೀಪುರಮಲ್ಲಿ ಈ ರೀತಿ ಆರ್ಡಿನರಿ ಸ್ಯಾರೀಸು, ಸಿಲ್ಕ್ ಸ್ಯಾರಿನೂ ಅಷ್ಟೇ ರಿಚ್ ಕ್ವಾಲಿಟಿ ಇರುತ್ತೆ. ಸೊ ನಿಮಿಷ ಪ್ರೈಸ್ ಟ್ಯಾಗ್ ತೋರಿಸ್ಬಿಡ್ತೀನಿ. ಬರೀ 450 ಫ್ರೆಂಡ್ಸ್ ಇದು. ಸೊ ಪ್ರೈಸ್ ಟ್ಯಾಗೇ ಸಿಗ್ತಾ ಇಲ್ಲ ನನಗೆ. ಬಟ್ ನಾನು ಇದ್ರ ಪ್ರೈಸ್ ನೋಡಿದ್ದೀನಿ. 490 rupees ನೋಡ್ತಿರ್ಬೋದು. ನೋಡಿದ್ರಿ ಅಲ್ವಾ? 490 rupees ಈ ಸ್ಯಾರಿ. 500 ಅಂತ ಇಟ್ಕೊಳ್ಳಿ. ಹೇಗಿದೆ ನೋಡಿ, ಮೆಟೀರಿಯಲು ಅಷ್ಟೇ ತುಂಬಾ ಚೆನ್ನಾಗಿದೆ. ಬಾರ್ಡ್ರ್ ನೋಡಿ ಏನು ಚೆನ್ನಾಗಿದೆ ಅಂತ. ಸೊ ಈ ಸ್ಯಾರಿ ಅಂತೂ ನನಗೆ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಸ್ಯಾರಿ. ನನಗೆ ಸಿಲ್ಕ್ ಸ್ಯಾರಿಗಿಂತನೂ ಈ ಸ್ಯಾರಿ ಮೇಲೆ ತುಂಬ ಆಸೆ. ಸೊ ಬ್ಲ್ಯಾಕ್ ನನ್ನ ಫೇವ್ರೇಟ್ ಕಲರು. ಮತ್ತು ಇನ್ನು ಬ್ಲ್ಯಾಕ್ ಕಲರ್ನ ನಾವು ಯಾರ ಹತ್ರನೇ ಇಸ್ಕೋಬಾರ್ದು, ನಾವೇ ದುಡ್ಡು ಕೊಟ್ಟು ತೊಗೋಬೇಕು. ಅದಕ್ಕೆ ನಾನು ಇದನ್ನು ತೊಗೊಂಡೆ. ಸೊ ಇನ್ನೊಂದು ಸ್ಯಾರಿ ಕೂಡ ನಾನು ತೊಗೊಂಡೆ. ಇದು ಅಷ್ಟೇ 450 rupees ಅಷ್ಟೇ ಫ್ರೆಂಡ್ಸ್. 490 rupees.
ಸೇಮ್ ಆ ಬ್ಲ್ಯಾಕ್ ಸ್ಯಾರಿ ಎಷ್ಟು ಅದು ಅಷ್ಟೇ. 490 ರುಪೀಸ್ಗೆ ಈ ಥರ ಸ್ಯಾರಿ ಯಾರು ಕೊಡ್ತಾರೆ. ಮತ್ತು ಈ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಓವರ್ ಅನಿಸ್ಬೋದು ಈ ಪಿಂಕು, ಬಟ್ ಉಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ನಮ್ಮ ಹತ್ರ ಇಲ್ಲದೇ ಇರೋ ಕಲರ್ನ ಯಾವಾಗಲೂ ನಾವು ವೇರ್ ಮಾಡಬೇಕು. ಸೊ ಅದಕ್ಕೋಸ್ಕರ ಪಿಂಕ್ ವಿತ್ ಪರ್ಪಲ್ ಬಾರ್ಡರ್ ಇರುವಂತಹ ಸ್ಯಾರಿನ ನಾನು ತೊಗೊಂಡಿದ್ದೀನಿ. ನೋಡ್ತಿರ್ಬೋದು 450 ಅಂತ ಹೇಳಿದ್ರೆ ನೀವು ಕಸ್ಟಮರ್ಸ್ ಕೂಡ ನಂಬಲ್ಲ. 1000ಗೆ ನೀವು ಇದನ್ನು ಸೇಲ್ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿದೆ. ಇನ್ನೂ ಎಕ್ಸ್ಟ್ರಾ ದುಡ್ಡು ಏನಾದರೂ ನನ್ನ ಹತ್ರ ಇದ್ದಿದ್ರೆ ಖಂಡಿತವಾಗ್ಲೂ ತಂದು ನಾನು ಕೂಡ ಸೇಲ್ ಮಾಡ್ತಿದ್ದೆ. ಸೊ ನಾನು ಎಷ್ಟೇ ನನ್ನ ಹತ್ರ ಇದ್ದಿದ್ದಂತಹ ಸೇವಿಂಗ್ಸ್ ಅಮೌಂಟು. ಸೊ ನಮ್ಮ ಹಸ್ಬೆಂಡು ಕೂಡ ಅಷ್ಟೇ ಒಂದು 4000 5000 ಎಕ್ಸ್ಟ್ರಾ ನಮಗೆ ನಾವು ಕೂಡಿಟ್ಟಿದ್ದಂತಹ ದುಡ್ಡು ಬಿಟ್ಟು ಒಂದು 4000 to 5000 ಅಷ್ಟು, ಅಂದರೆ ನಾವು ಟ್ರಾವೆಲಿಂಗ್ ಡೀಸೆಲ್ ಏನಿರ್ಬೋದು ಮತ್ತು ಖರ್ಚು ಎಲ್ಲ ಸೇರಿ ಒಂದು 4000, 3,000 to 4,000 ಅಷ್ಟೇ ಖರ್ಚಾಗಿದೆ. ಸೊ ಇದನ್ನೆಲ್ಲ ನೋಡಿದ್ರೆ ಇದೇ ಒಂದು ಸಿಲ್ಕ್ ಸ್ಯಾರಿನ ನೀವು ಶಾಪ್ಗೆ ಹೋದರೆ ನಿಮಗೆ 3,000 4,000 ಅಂತೂ ಬಿಲ್ ಎಕ್ಸ್ಟ್ರಾ ಹಾಕ್ತಾರೆ. ಸೊ ಆಯಿತಾ, ಸೊ ಅಲ್ಲೇ ಹೋಗುತ್ತೆ ಆ ಖರ್ಚು. ಸೊ ಇನ್ನು ಮಿಕ್ಕಿರುವಂತಹ ಈ 500 ರುಪೀಸ್ ಸ್ಯಾರೀಸ್ನೆಲ್ಲ ಇಲ್ಲ 1000 ರುಪೀಸ್ ಮಾಡ್ತಾರೆ. ತುಂಬಾ ವರ್ತ್ ಬೈಯಿಂಗ್ ಅಂತ ನನಗೆ ಅನ್ನಿಸ್ತು. ಸೊ ಬರೀ ಇಷ್ಟೇ ಸೀರೆಗೆ ಕಂಚಿಗೆ ಹೋಗಿದ್ದು ನನಗೇನು ಒಂದು ಲಾಸ್ ಅಂತ ಅನ್ನಿಸ್ಲಿಲ್ಲ. ಸೊ ದೇವ್ರನ್ನಂತೂ ನಾವು ಅಗ್ಲಗ್ಲ ಹೋಗಿ ನೋಡೋಕ್ಕಾಗಲ್ಲ. ಈ ನೆಪದಲ್ಲಾದರೂ ಕಾಮಾಕ್ಷಿ ಅಮ್ಮನ ದರ್ಶನ ವರ್ಷಕ್ಕೊಂದ್ಸತಿ ಮಾಡಿದ್ನಲ್ಲ ಅನ್ನೋ ಒಂದು ಖುಷಿ ನನಗೆ. ಹಾಗೆಯೇ ನಾನು ಕಾಮಾಕ್ಷಿ ದೀಪವನ್ನು ಕೂಡ ಅಲ್ಲಿಂದ ತೊಗೊಂಡೆ. ಮತ್ತು ಇಯರಿಂಗ್ಸ್ ನೋಡ್ತಿರ್ಬೋದು ನೀವು. ಸೊ ಹೇಳಿದ್ನಲ್ಲ 100 ರುಪೀಸ್ಗೆ 3 ಪೀಸ್ ಅಂತ. ಸೊ ಈ ರೀತಿ ಇಯರಿಂಗ್ಸು ಕೂಡ ಅಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ. ಸೊ ಇಲ್ಲಿ ನೀವು ತೊಗೊಂಡು 100 ರುಪೀಸ್ ಇರುತ್ತೆ. ಇನ್ನೂ ಒಂದು 2 ಪೇರ್ ತೊಗೊಂಡಿದ್ದೀನಿ, ತೋರಿಸ್ತೀನಿ ರೀ. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಕಾಣಿಸ್ತಾ ಇದೆಯಾ? ಸೊ ಈ ರೀತಿ ಬಂದು ತೊಗೊಂಡಿದ್ದೀನಿ. ಹಾಗೆಯೇ ಇದು ಆಲ್ರೆಡಿ ವೇರ್ ಮಾಡಿಬಿಟ್ಟೆ. ಜುಮ್ಕಾ ತುಂಬಾ ಇಷ್ಟ ಆಯಿತು ನನಗೆ ಇದು. ಸೊ ಇದು ಮತ್ತು ಇದು ಇನ್ನು ನನ್ನ ತಂಗಿಗೆ, ಚಿಕ್ಕಮ್ಮ, ನನ್ನ ತಮ್ಮನ ವೈಫ್ಗಳಿಗೆ ಅಂದರೆ ನಮ್ಮ ಹಾಕೊಂಡಿದ್ದಾರೆ. ಸೊ ಇದಿಷ್ಟು ನನ್ನ ಕಂಚಿಲಿ ಮಾಡಿದಂತಹ ಶಾಪಿಂಗು. ಇನ್ನು ನಾನು ಫ್ರೈಡೇ ಇವತ್ತು ನಿನ್ನೆದು ಅಲ್ವಾ, ಫ್ರೈಡೇ ಪೂಜೆ ಲಾಗ್ ಕೂಡ ಲಾಸ್ಟಲ್ಲಿ ಅಟ್ಯಾಚ್ ಮಾಡ್ತೀನಿ. ಸೊ ನನ್ನ ಆಷಾಢದ 3ನೇ ವಾರದ ಉಪ್ಪಿನ ದೀಪ ಹಚ್ಚಿದ್ದೀನಿ. ಸೊ ಉಪ್ಪಿನ ದೀಪ ಹಚ್ಚಿದ್ದು 3 ವಾರಕ್ಕೆ ನನಗೆ ನಾನು ಏನು ಅಂದ್ಕೊಂಡಿದ್ದೆ ಅದರ ಪ್ರತಿಫಲ ಬಂದುಬಿಡ್ತು. ಸೊ ನೀವು ಯಾರೆಲ್ಲ ಹಚ್ತಾ ಇದ್ದೀರಾ ಅದರ ಪ್ರತಿಫಲ ನಿಮ್ಗೆ ಏನಾದರೂ ಸಿಗ್ತಾ ಅಥವಾ ಇನ್ನೂ ಹಚ್ಚಬೇಕಾ ಅಂತ ನೀವು ನನಗೆ ಕಾಮೆಂಟ್ ಮಾಡಿ. ಅಂದರೆ ಕೆಲವರಿಗೆ ನಿಧಾನಕ್ಕೆ ಸಿಗುತ್ತೆ. ಸೊ ನಾನು ಏನು ಅಂದ್ಕೊಂಡಿದ್ದೆ ಅದು ಆಯಿತು ನನ್ನ ಕೆಲಸ. 3 ವಾರಕ್ಕೆ ಲಕ್ಷ್ಮಿ ಹೂ ಕೊಟ್ಟಳು, ದೀಪದಲ್ಲೇ ಹೂ ಬಿದ್ದಿತ್ತು. ಸೊ ಬಿದ್ದಿದ್ದು ಅಂದ್ಕೊಂಡೆ ನನಗೆ ಇವತ್ತೇನೋ ಒಂದು ಗುಡ್ ನ್ಯೂಸ್ ಬರುತ್ತೆ ಅಂತ. ಬಟ್ ಈವ್ನಿಂಗೇ ನನಗೆ ಗುಡ್ ನ್ಯೂಸ್ ಬಂತು. ಸೊ ಆಯಿತು, ಉಪ್ಪಿನ ದೀಪ ಕೂಡ 3 ವಾರ ಸಕ್ಸಸ್ಫುಲಿ ಯಾವುದೋ ಅಡೆತಡೆ ಇಲ್ಲದಲೇ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಹಾಗೆ ಕಾಮಾಕ್ಷಿ ದೀಪನೂ ಕೂಡ ತಂದಿದ್ದೆ ಅನ್ನಲ್ಲ, ಅದನ್ನು ಕೂಡ ನಾನು ಹಚ್ಚಿದ್ದೀನಿ. ಇನ್ನು ಕಾಮಾಕ್ಷಿ ದೀಪ ಹಚ್ಚೋದು ಕೂಡ ಅಷ್ಟೇ ಮನೇಲಿ ತುಂಬ ಒಳ್ಳೆಯದು. ನಾನಿದು ಸೆಕೆಂಡ್ ಟೈಮ್ ತೊಗೊಳ್ತಾರೆ. ಫಸ್ಟ್ ಟೈಮ್ ತಂದೆ ತುಂಬ ಆಸೆಪಟ್ಟು ಮಂತ್ರಾಲಯದಿಂದ. ಬಟ್ ಅದು ಕೆಳಗಡೆ ಎಲ್ಲ ಲೀಕ್ ಆಗ್ತಿತ್ತು ಆಯಿಲು, ಬೇಗ ಆಯಿಲೆಲ್ಲ ಹೋಗ್ಬಿಟ್ಟು ಉರಿತಾ ಇರಲಿಲ್ಲ ದೀಪ. ಸೊ ಅದಕ್ಕೆ ಎಲ್ಲ ಗಲೀಜಾಗ್ತಿತ್ತು, ಎಣ್ಣೆ ಎಲ್ಲ ಸುರ್ಕೊಂಡು. ಸೊ ಅದನ್ನು ತೆಗೆದಿಟ್ಬಿಟ್ಟಿದ್ದೀನಿ. ಈಗ ಹೊಸದು ತೊಗೊಂಬಂದಿದ್ದೀನಿ, ನಿನ್ನೆ ಹಚ್ಚಿದೆ. ತುಂಬ ಚೆನ್ನಾಗಿ ದೀಪ ಬೆಳಗ್ಗೆ ಹಚ್ಚಿದ್ದು ಸಂಜೆ ಅಂದರೆ ನೈಟ್ವರೆಗೂ ಉರಿತು. ತುಂಬ ಒಂದು ಖುಷಿ ಆಯಿತು, ಒಂದು ಒಳ್ಳೆ ಅನುಭವ ಕೂಡ ಆಯಿತು ಕಾಮಾಕ್ಷಿ ದೀಪ ಹಚ್ಚಿದ ಮೇಲೆ ನನಗೆ. ಬನ್ನಿ ಹಾಗಿದ್ರೆ ಹೀಗೆಲ್ಲ ನಾನು ಆಷಾಢದ 3ನೇ ಶುಕ್ರವಾರ ಪೂಜೆ ಮಾಡಿದ್ದೀನಿ ಅಂತ ನೋಡ್ಕೊ ಬನ್ನಿ.